ಇನ್ನು ಮತ್ತೊಂದು ಕಡೆಯಲ್ಲಿ ಎಲ್ಲರ ಭವಿಷ್ಯ ಹೇಳ್ತಾ ಇದ್ದಂಥ ಜ್ಯೋತಿಷಿ ಕಮಲಾಕರ್ ಭಟ್ನ ಭವಿಷ್ಯನೇ ಈಗ ಎಲ್ಲೋ ಒಂದು ಕಡೆ ಹಾದಿ ತಪ್ಪಿದೆ. ಈಗ ಕಮಲಾಕರ್ ಭಟ್ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ಒಪ್ಪಿಸಿದೆ. ವಸಂತ್ ನಾಯಕ್ ಕೊಲೆ ಕೇಸ್ನಲ್ಲಿ ಈಗ ಕಮಲಾಕರ್ ಭಟ್ ಜೈಲು ಪಾಲಾಗಿದ್ದಾನೆ. ಜೈಲು ಸೇರಿರುವಂತಹ ಕಮಲಾಕರ್ ಭಟ್ಗೆ ಈಗ ಪೋಕ್ಸೋ ಸಂಕಷ್ಟ ಹೊಸದಾಗಿ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಠಾಣೆಯೊಂದರಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಸೊ ಯಾವ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿದೆಯೋ, ಪೋಕ್ಸೋ ಪ್ರಕರಣ ದಾಖಲಾಗಿದೆಯೋ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಲಿಮಿಟ್ನ ಸ್ಟೇಷನ್ನಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಸೊ ಕಾರವಾರ ಜೈಲಿಂದ ಪೋಕ್ಸೋ ನ್ಯಾಯಾಲಯಕ್ಕೆ ಈಗ ಜ್ಯೋತಿಷಿಯನ್ನು ರವಾನೆ ಮಾಡಲಾಗಿದೆ. ಸೊ ಮತ್ತೊಂದು ಕಡೆ ನೀವು ನೋಡ್ತಿದ್ದೀರಲ್ಲ, ಈ ಮಹಿಳೆಗೋಸ್ಕರನೇ ವಸಂತ್ ನಾಯಕ್ನ ತನ್ನ ಸಹಚರರನ್ನು ಬಿಟ್ಟು ಕೊಲೆ ಮಾಡಿಸಿರುವಂಥ ಆರೋಪದಡಿಯಲ್ಲಿ ಈಗಾಗಲೇ ಸ್ವಾಮೀಜಿ ಜೈಲು ಪಾಲಾಗಿದ್ದಾರೆ. ಸುಚಿತ್ರಾ ಅಂತ ಈಕೆಯ ಹೆಸರು. ಸೊ ಇಬ್ಬರೂ ಸೇರಿಕೊಂಡು ಸುಚಿತ್ರಾ ಗಂಡನ ಅಣ್ಣ ವಸಂತ್ ನಾಯಕ್ನನ್ನು ಕೊಲೆ ಮಾಡಿದ್ರು. ಗ್ಯಾಂಗ್ನೊಟ್ಟಿಗೆ ಬಂದು ಆತನ ಮನೆಯಲ್ಲೇ ಆತನನ್ನು ಕೊಲೆಗೈದಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಮಲಾಕರ್ ಭಟ್ ಜೈಲು ಪಾಲಾಗಿದ್ದಾನೆ. ಈಗ ಈತನ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿರುವಂಥದ್ದು ಪೋಕ್ಸೋ ಕೇಸ್. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಪೋಕ್ಸೋ ಕೇಸ್. ಸೊ ಇದು ಕೂಡ ಈತನಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ಸೊ ಈಗ ಪೋಕ್ಸೋ ಕೇಸ್ ದಾಖಲಾಗಿದ್ದರಿಂದ ಪೋಕ್ಸೋ ನ್ಯಾಯಾಲಯಕ್ಕೆ ಈತನನ್ನು ರವಾನೆ ಮಾಡಲಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಆದ ಬಳಿಕ ಈತನನ್ನು ತಗೊಂಡು ಹೋಗಿ ಜೈಲಿಗೆ ಬಿಡಲಾಗಿದೆ. ಪೋಕ್ಸೋ ನ್ಯಾಯಾಲಯ ಇದರ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಈ ಕೇಸನ್ನು ಕೂಲಂಕಷವಾಗಿ ತನಿಖೆಯನ್ನು ನಡೆಸುತ್ತೆ. ಸೊ ಈಗ ಒಂದು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಂಥ ಸ್ವಾಮೀಜಿ ಈಗ ಪೋಕ್ಸೋ ಕೇಸ್ನಲ್ಲೂ ಕೂಡ ಈಗ ಅಂಧರಾಗಿದ್ದಾನೆ.